ನಮಸ್ಕಾರ ಸ್ನೇಹಿತರೆ, ರೇಖಾಸ್ ಟೇಸ್ಟಿ ಕಿಚನ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇನ್ಸ್ಟಂಟ್ ದೋಸಾ ರೆಸಿಪಿ ತೋರಿಸ್ತಾ ಇದ್ದೀನಿ. ರಾಗಿ ದೋಸಾ ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿರುತ್ತೆ. ಹೆಲ್ದಿ ಫುಡ್ ಯಾವಾಗಲೂ ಮಾಡಿಕೊಡ್ತಾ ಇರಿ. ವೀಕ್ಲಿ ಒಂದಿಲ್ಲ 2 ಸರಿ ಮಾಡ್ತಾ ಇರ್ತೀನಿ ನಾನು. ತುಂಬಾ ಚೆನ್ನಾಗಿ ಬರುತ್ತೆ. ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀನಿ ನೋಡಿ. 1 ಕಪ್ ಕತ್ತರಿಸಿದ ಈರುಳ್ಳಿ, ತುರಿದುಕೊಂಡ 1 ಕಪ್ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಖಾರ, ಅರಿಶಿಣ, ಉಪ್ಪು, ಕಟ್ ಮಾಡಿರೋ ಹಸಿಮೆಣಸಿನಕಾಯಿ, ಓಂಕಾಳು, 1 ಕಪ್ ರಾಗಿ ಹಿಟ್ಟು. ನಾ ಈ ಮೆಜರ್ಮೆಂಟ್ ಅಲ್ಲಿ ತಗೊಂಡಿದ್ದೀನಿ. ಯಾವ ಅಳತೆಯಲ್ಲಿ ರಾಗಿ ಹಿಟ್ಟನ್ನ ತಗೊಂಡಿರ್ತೀರೋ ಅದೇ ಅಳತೆಯಲ್ಲಿ ಅಕ್ಕಿ ಹಿಟ್ಟು ತಗೊಳ್ಬೇಕು. ಅರ್ಧ ಕಪ್ಪು, 1/4 ಕಪ್ಪು ಸಣ್ಣ ರವೆ ತಗೊಳ್ಬೇಕು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟನ್ನ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇವಾಗ ಹಿಟ್ಟು ರೆಡಿಯಾಗಿದೆ. ಇಷ್ಟು ತೆಳುವಾಗಿರ್ಬೇಕು. ಎಷ್ಟು ತೆಳುವಾಗಿರುತ್ತೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಈಗ ನಾ ಹಾಕಿ ತೋರಿಸ್ತೀನಿ ನೋಡಿ. ದೋಸೆ ಹಾಕಿದ್ಮೇಲೆ ಹೈ ಫ್ಲೇಮ್ ಕೊಟ್ಟು ಆಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಬೇಕು. ದೋಸೆ ಮೇಲೆಲ್ಲ ಈ ತರ ಎಣ್ಣೆ ಹಚ್ಕೊಳ್ಬೇಕು. ಒಂದು ನಿಮಿಷ ಬೇಯಿಸಲು ಬಿಡಬೇಕು, ಅಂದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ 1 ನಿಮಿಷ ಆಗಿದೆ. ದೋಸೆ ಅಂಟ್ಕೊಳ್ಳಲ್ಲ. ಈ ಕಡೆನೂ 1 ನಿಮಿಷದವರೆಗೆ ಬೇಯಿಸ್ಕೊಳ್ಬೇಕು, ಅಂದ್ರೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ದೋಸೆ ರೆಡಿಯಾಗಿದೆ. ಈ ತರ ಬಂದಿದೆ. ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಆಗಿರೋ ದೋಸೆ. ಪದೇ ಪದೇ ಮಾಡಿ ಕೊಡ್ತಾನೆ ಇರಿ, ತಿಂತಾನೆ ಇರಲಿ ಮಕ್ಕಳು. ತುಂಬಾ ಇಷ್ಟಪಡ್ತಾರೆ. ಸಾಸ್ ಜೊತೆನಾದ್ರೂ ತಿನ್ಬಹುದು, ಹಾಗೇನಾದ್ರೂ ತಿನ್ಬಹುದು. ಚಟ್ನಿ ಬೇಡ, ಪಲ್ಯ ಬೇಡ, ಏನು ಬೇಡ. ಎಲ್ಲ ಇದ್ರೊಳಗೆ ಹಾಕಿರೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ನೋಡಿ ಇವಾಗ ದೋಸೆ ರೆಡಿಯಾಗಿದೆ. ನಾನು ನಿಮಗೆ ಹೊರಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇನ್ಸ್ಟಂಟ್ ಆಗಿದೆ. ಏನ್ ಮಾಡೋದಪ್ಪ ಇವತ್ತು ಟಿಫನ್ಗೆ ಅಂತ ತಲೆ ಕೆಡಿಸ್ಕೊಬಂದು ಮನೇಲಿ ರಾಗಿ ಇಟ್ಟಿದ್ರೆ ದೋಸೆ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.